ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಇಡೀ ರಾಜಕೀಯ ಪಡಸಾಲೆ ಕಳೆದ 24 ಗಂಟೆಗಳಿಂದ ಧಗ 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 ಹೊತ್ತಿ ಉರಿತಾ ಇದೆ. ಯಾರೂ ಇಂಥದೊಂದು ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾರೂ ಈ ರೀತಿ ಮಾತನಾಡುವಂಥ ಧೈರ್ಯವನ್ನೇ ಮಾಡಿರಲಿಲ್ಲ. ಇದ್ದದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಅದೇ ಸ್ಥಿತಿ ರಾಜಕೀಯ ಪಡಸಾಲೆಯಲ್ಲಿ ಇವತ್ತು ನಡೀತಾ ಇರೋದು. ಯಾರು ಬೆಳಗ್ಗೆ ಎದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು, ಅಂಥವರು ಈಗ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅನಾವರಣಗೊಳಿಸಿದ್ದಾರೆ ಒಬ್ಬ ಸಂಸತ್ ಸದಸ್ಯ. ಹೆಸರು ನಿಶಿಕಾಂತ್ ದುಬೆ. ಹಿಂಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಏಕೆಂದರೆ 543 ಜನ ಸಂಸತ್ ಸದಸ್ಯರಿದ್ದಾರೆ. ಅದರಲ್ಲಿ ಒಬ್ಬ ಈತ ಸಚಿವನೂ ಅಲ್ಲ, ಏನಲ್ಲ, ಭಾಳ ದೊಡ್ಡ ಸ್ಥಾನಮಾನ ಏನೂ ಕೊಟ್ಟಿಲ್ಲ ನರೇಂದ್ರ ಮೋದಿಯವರು ಈತನಿಗೆ. ನಿಮಗೆ ಈತನ ಬಗ್ಗೆ ಹೇಗೆ ಕ್ಲೂ ಕೊಡಬೇಕು ಅಂದರೆ, ಮಹುವಾ ಮೊಯ್ತ್ರಾ ಮಾಡಿದಂಥ ದೇಶದ್ರೋಹಿ ಕೆಲಸ ಇದೆಯಲ್ಲ, ಅದನ್ನು ಕಳೆದ ಸಂಸತ್ತಿನಲ್ಲಿ ಅನಾವರಣಗೊಳಿಸಿದಂಥ ಮನುಷ್ಯ ಈತ. ಹೇಗೆ ಅಲ್ಲಿ ರಾಜ್ಯಸಭೆಯಲ್ಲಿ ಹಿಮಾಂಶು ತ್ರಿವೇದಿ ಇದ್ದಾರೋ, ಹಾಗೆ ಲೋಕಸಭೆಯಲ್ಲಿ ಅಷ್ಟೇ ಕಠೋರವಾಗಿ, ಅಷ್ಟೇ ಸ್ಪಷ್ಟವಾಗಿ ಇದ್ದದ್ದು ಇದ್ದಂಗೆ ಹೇಳುವಂಥ ಯಾವುದಾದ್ರೂ ಸಂಸತ್ ಸದಸ್ಯ ಇದ್ದರೆ ಅದು ನಿಶಿಕಾಂತ್ ದುಬೆ. ಯಾವ ಮಟ್ಟಿನ ತಯಾರಿ ಮಾಡಿಕೊಂಡು ಇವರು ಬರ್ತಾರೆ ಅಂದರೆ ನೀವು ಅವ್ರನ್ನ ಕೌಂಟ್ರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, 2014ರಿಂದ ಈಚೆಗೆ ಬಹಳಷ್ಟು ಜನ ಹೊಸ ಸಂಸತ್ ಸದಸ್ಯರು ಬಂದಿದ್ದಾರೆ. ಕೇವಲ ನರೇಂದ್ರ ಮೋದಿಯವರ ಪ್ರಭಾವಳಿಯಿಂದಾಗಿ ಈ ದೇಶದಲ್ಲಿ ಉಂಟಾದಂಥ ಭಾಳ ದೊಡ್ಡದಾದಂಥ ಮನ್ವಂತರದಿಂದಾಗಿ ರಾಜಕಾರಣದಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಂಥವ್ರು ಅವರೆಲ್ಲ. ಅವ್ರಿಗ್ಯಾರಿಗೂ ಪರ್ಸನಲ್ ಐಡೆಂಟಿಟಿ ಏನೂ ಇರಲಿಲ್ಲ. ಎಷ್ಟೋ ಸಂಸತ್ ಸದಸ್ಯರು ತಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಜನರಿಗೆ ಅವ್ರ ಹೆಸರು ಗೊತ್ತಿರೋದಿಲ್ಲ, ಅಂಥವ್ರು ಕೂಡ ಆಯ್ಕೆ ಆಗಿಬಿಟ್ರು ಒಂದು ಕಾಲಕ್ಕೆ. ಆದರೆ 2009ರಿಂದ ಇಲ್ಲಿಯವರೆಗೂ ನಿರಂತರವಾಗಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಚರಿಷ್ಮಾದಿಂದ ಪ್ರತಿ ಚುನಾವಣೆಯನ್ನು ಗೆದ್ದಿರೋದು. 2009, 2014, 2019, 2024 4 ಸಾಲನು ತನ್ನ ಸ್ವಂತ ಶಕ್ತಿಯಿಂದ, ಅದು ಜಾರ್ಖಂಡ್ನಲ್ಲಿ ಗೊಡ್ಡಾ ಎನ್ನುವಂಥ ಲೋಕಸಭಾ ಕ್ಷೇತ್ರ, ಅಲ್ಲಿ ಗೆದ್ದುಕೊಂಡು ಬರ್ತಾ ಇದ್ದಂಥ ಸಂಸತ್ ಸದಸ್ಯ ಈ ನಿಶಿಕಾಂತ್ ದುಬೆ. MBA ಪದವೀಧರ, ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು. ರಾಜಕಾರಣಕ್ಕೆ ಬರಬೇಕು ಅನ್ನಿಸ್ತು, ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಸಂಸತ್ ಸದಸ್ಯರಾಗ್ತಾ ಇದ್ದಾರೆ. ಸ್ವಂತ ಚರಿಷ್ಮಾದಿಂದ ಗೆಲ್ತಾ ಇರುವಂಥ ಮನುಷ್ಯ, ಯಾರ್ದು ಮುಲಾಜಿ ನೋಡೋದಿಲ್ಲ. ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟು ಯಾವ ಮಟ್ಟಿಗೆ ಈಗ ಬಿರುಗಾಳಿಯನ್ನು ಎಬ್ಬಿಸಿದೆ ಅಂದರೆ, ವಿಪಕ್ಷದವರೆಲ್ಲ ಇದರ ಕುರಿತಾಗಿ ಅವ್ರ ಮೇಲೆ ಎರಗುವ ಕೆಲಸ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಯಾವ ಸಂದಿಗ್ಧತೆಗೆ ಸಿಲುಕಿದೆ ಅಂದರೆ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಾರ್ದ ಅಯೋಮಯ ಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾರೆ. ಹಾಗಾದರೆ ಈತ ಹೇಳಿದ್ದೇನು ಅಂತ ಮೊದಲು ಹೇಳ್ಬಿಡ್ತೀನಿ. ಮೊದಲೇ ಇವರು ಅವರ ಸ್ಟೇಟ್ಮೆಂಟ್ ಯಾರ್ದು? ನಿಶಿಕಾಂತ್ ದುಬೆ ಎನ್ನುವಂಥ ಜಾರ್ಖಂಡ್ನ ಗೊಡ್ಡಾ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾದಂಥ ನಿಶಿಕಾಂತ್ ದುಬೆ ಅವರ ಹೇಳಿಕೆ. ಈ ದೇಶದಲ್ಲಿ ಗೃಹ ಯುದ್ಧಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾರಣ. ಯಾರಾದರೂ ಇವತ್ತಿನವ್ರಿಗೂ ಈ ರೀತಿ ಭಾರತ ದೇಶದಲ್ಲಿ ಹೇಳಿದ್ದನ್ನು ಕೇಳಿರೇನ್ರಿ? ಕೋರ್ಟಿನ ಬಗ್ಗೆ ಮಾತಾಡಲಿಕ್ಕೆ ಜನ ಹೆದರ್ತಾರೆ. ಎಲ್ಲಿ ಮಾನನಷ್ಟ ಮೊಕದ್ದಮೆ ಬಿದ್ದುಬಿಡುತ್ತೋ, ಎಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಡುತ್ತೋ, ನ್ಯಾಯಾಂಗ ನಿಂದನೆ ಅಂತ ಜೈಲಿಗೆ ಹಾಕಿಬಿಡ್ತಾರೋ ಅಂತ ಹೆದರಿ ಸಾಯುವಂಥ ಈ ದೇಶದಲ್ಲಿ ನಡೀತಾ ಇರುವಂಥ ಎಲ್ಲ ಗೃಹ ಯುದ್ಧಗಳಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾರಣ. ಎರಡನೇದ್ದು, ಅನುಚ್ಛೇದ 368 ಅಂತ ಏನಿದೆಯಲ್ಲ, ಇದು ಪಾರ್ಲಿಮೆಂಟಿಗೆ ಕಾನೂನನ್ನು ರೂಪಿಸುವಂಥ ಅಧಿಕಾರವನ್ನು ಕೊಟ್ಟಿದೆ. ಯಾವುದಾದ್ರೂ ಒಂದು ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂದರೆ, ಕಾನೂನನ್ನು ಮಾಡಬೇಕು ಅಂತಂದರೆ ಸಂಸತ್ತು ಮಾಡಬೇಕದನ್ನ. ಸಂಸತ್ತು ಮಾಡಬೇಕಾದ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಬಾರ್ದು. ಈ ಅನುಚ್ಛೇದ 368 ಹೇಳೋದೇನೆಂದರೆ, ಜನಪ್ರತಿನಿಧಿಗಳಿಂದ ಆವೃತವಾದಂಥ ಸಂಸತ್ತು ಕಾನೂನನ್ನು ರೂಪಿಸುವಂಥ ಅಧಿಕಾರವನ್ನು ಹೊಂದಿದೆ ಅಂತ. ಸುಪ್ರೀಂ ಕೋರ್ಟಿನ ಕೆಲಸ ಏನು? ಹಾಗೆ ಬಂದಂಥ ಕಾನೂನಿನ ವ್ಯಾಖ್ಯಾನ ಮಾಡಬಹುದು, ಪರಾಮರ್ಶೆ ಮಾಡಬಹುದು, ಅಷ್ಟೇ ಅದರ ಕೆಲಸ. ಕಾನೂನನ್ನು ಮಾಡೋ ಕೆಲಸ ಸುಪ್ರೀಂ ಕೋರ್ಟಿಂದಲ್ಲ. ಮೂರನೇ ಮಾತು ಅವ್ರು ಹೇಳ್ತಾರೆ, ರಾಮ ಮಂದಿರದಂಥ ಪ್ರಕರಣ ಬಂದಾಗ, ಮಥುರಾದ ಕೃಷ್ಣ ಜನ್ಮಸ್ಥಾನದ ವಿಷಯ ಬಂದಾಗ, ಹಿಂದೂ ದೇವಸ್ಥಾನದ ಸಂದರ್ಭ ಬಂದಾಗ ನೀವು ದಾಖಲಾತಿಯನ್ನು ಕೊಡು ಅಂತ ಹೇಳ್ತೀರಿ, ರಾಮನ ಬರ್ತ್ ಸರ್ಟಿಫಿಕೇಟ್ ಕೊಡು ಅಂತ ಹೇಳ್ತೀರಿ, ಆತ ಯಾವ ಜಾಗದಲ್ಲಿ ಹುಟ್ಟಿದ ಅಂತ ದಾಖಲಾತಿ ಕೊಡು ಅಂತ ಕೇಳ್ತೀರಿ. ಸುಪ್ರೀಂ ಕೋರ್ಟ್ನವರು ಜಡ್ಜ್ಗಳು
ಹೈಕೋರ್ಟು ಸುಪ್ರೀಂ ಕೋರ್ಟ್ ಎಲ್ಲ ಜಡ್ಜ್ಗಳು. ಆದರೆ ಮೊಘಲರ ಮಸೀದಿಯ ದಾಖಲಾತಿಗಳನ್ನು ನೀವು ಕೇಳೋದೇ ಇಲ್ಲ. ಕಾಗಜ್ ಕಹಾ ಸೆ ದಿಖಾ ಸಕ್ತೆ ಹೈ वो लोग ಅಂತೀರ. ಅವ್ರ ಕಾಗದ ಎಲ್ಲಿಂದ ತಂದು ಕೊಡ್ಲಿಕ್ಕೆ ಸಾಧ್ಯ ಇದು ಅಂತೀರ ನೀವು. ಹಿಂದೂಗಳಿಗಾದರೆ ಒಂದು ಕಾನೂನು, ಈ ಮುಸಲ್ಮಾನರ ಮಸೀದಿಗಾದರೂ ಒಂದು ಕಾನೂನು. ಹಿಂದೂಗಳಾದರೆ ಎಲ್ಲದಕ್ಕೂ ದಾಖಲಾತಿಗಳನ್ನು ಕೋರ್ಟ್ಗಳಿಗೆ ಕೊಡಬೇಕು. ಮುಸಲ್ಮಾನರ ಮಸೀದಿಗಳಿಗೆ ಅವ್ರ ಕಡೆ ದಾಖಲೆ ಇಲ್ಲ, ಏನು ಮಾಡಲಿಕ್ಕಾಗತ್ತೆ ಅಂತ ಅವರ ಪರವಾಗಿ ನೀವು ಅವರ ಅಸಹಾಯಕತೆಯನ್ನು ನೀವು ತೊಡ್ಕೋತೀರಿ. ಇದನ್ನು ನಿಶಿಕಾಂತ್ ದುಬೆ ಕೋರ್ಟ್ ಜಡ್ಜ್ಗಳ ಬಗ್ಗೆ ಹೇಳಿದ್ದು. ದೇಶದಲ್ಲಿ ನಡೀತಿರುವಂಥ ಧಾರ್ಮಿಕ ಯುದ್ಧಗಳಿಗೆ ಸುಪ್ರೀಂ ಕೋರ್ಟ್ ಕಾರಣ. ನೋಡಿ, ಎರಡು ವಿಷಯವನ್ನು ಹೇಳಿದ್ದಾರೆ ಅವರು. ಒಂದು ಕಡೆ ಗೃಹ ಯುದ್ಧ ಅಂತಾರೆ, ಇನ್ನೊಂದು ಕಡೆ ಧಾರ್ಮಿಕ ಯುದ್ಧ ಅಂತಾರೆ. ಧಾರ್ಮಿಕ ಯುದ್ಧ ಅದು ಜ್ಞಾನವಾಪಿ ಮಸೀದಿಯ ತಕರಾರು ನಡೀತಾ ಇರೋದು ಇರಬಹುದು, ಅಥವಾ ಸಂಭಲ್ನಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಇರಬಹುದು, ಆಮೇಲೆ ನಮ್ಮ ಮಥುರಾದ ಕೃಷ್ಣ ಜನ್ಮಸ್ಥಾನದ ವಿಚಾರ ಇರಬಹುದು. ಇವೆಲ್ಲ ಧರ್ಮದ ಕುರಿತಾದಂಥ ಕೇಸ್ಗಳು. ಗೃಹ ಯುದ್ಧ ಯಾವುದು? ಮಣಿಪುರದಲ್ಲಿ ನಡೀತಾ ಇರುವಂಥ ಗಲಾಟೆ, ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಗಲಾಟೆ, ಇದಕ್ಕೆ ಕುರಿತಾದಂಥ ಕೇಸ್ನಲ್ಲಿ ಬರುವಂಥ ಇತ್ಯರ್ಥಗಳು. ಚೀಫ್ ಜಸ್ಟಿಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಪ್ರೀಂ ಕೋರ್ಟ್ ಇದೆಯಲ್ಲ, ಇದು ತಮ್ಮ ವ್ಯಾಪ್ತಿಯನ್ನು ಮೀರಿ ತನ್ನ ಹೇಳಿಕೆಗಳನ್ನು ಕೊಡ್ತಾ ಇದೆ, ಜೊತೆಗೆ ಕಾನೂನನ್ನು ತಾನೇ ರೂಪಿಸ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಸಂಸತ್ತಿನ ಬಾಗಿಲನ್ನು ಹಾಕಬೇಕು, ಸುಪ್ರೀಂ ಕೋರ್ಟೇ ದೇಶವನ್ನು ಆಳಲಿಕ್ಕೆ ಶುರು ಮಾಡಲಿ. ಏಕೆಂದರೆ ಸಂಸತ್ತು ಮಾಡುವ ಎಲ್ಲ ಕಾನೂನುಗಳನ್ನು ನೀವು ಅಲ್ಲಿ ಹೋದ ತಕ್ಷಣ ತಿರುಚ್ತೀರಿ, ಸಂವಿಧಾನವನ್ನು ಬದಲಿಸ್ತೀರಿ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ತೀರಿ. ಸಂಸತ್ತು ಮಾಡಬೇಕಾದ ಕೆಲಸವನ್ನು ನೀವು ಮಾಡುವಾಗ ಸಂಸತ್ತಿನ ಅಗತ್ಯ ಏನಿದೆ? ಆದ್ದರಿಂದ ಸಂಸತ್ತಿನ ಬಾಗಿಲನ್ನು ಹಾಕಿಬಿಡೋಣ, ವಿಧಾನಮಂಡಲಗಳ ಬಾಗಿಲನ್ನು ಹಾಕಿಬಿಡೋಣ, ವಿಧಾನಸೌಧಗಳೇ ಬೇಡ, ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳೇ ಅವರೇ ಎಲ್ಲವನ್ನು ಮಾಡಲಿ, ಇನ್ನು ಮುಂದೆ ಅವರೇ ದೇಶ ನಡೆಸಲಿ. ಈ ರೀತಿ ಹೇಳಲಿಕ್ಕೆ ಯಾರಿಗಾದರೂ ಗಟ್ಸ್ ಇದೆ ಅನ್ರಿ? ಯಾರು ಹೇಳಲಿಕ್ಕೆ ಸಾಧ್ಯ ಹೇಳಿ? ನ್ಯಾಯಾಂಗನಿಂದನೇ ಕಂಟೆಂಪ್ಟ್ ಆಫ್ ಕೋರ್ಟು ಎಲ್ಲ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ, ಜೊತೆಗೆ ಇದು ಭಾಳ ದೊಡ್ಡ ಮಟ್ಟದ ತಕರಾರಾಗತ್ತೆ, ಭಾಳ ದೊಡ್ಡದಾದಂಥ ವಿವಾದ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ, ಅದು ANI ಎನ್ನುವಂಥ ಒಂದು ಅತ್ಯಂತ ಪ್ರತಿಷ್ಠಿತ ಚಾನಲ್ ಮುಂದೆ ಈ ರೀತಿ ಸಂದರ್ಶನವನ್ನು ಕೊಡ್ತಾರೆ, ಈ ರೀತಿಯದಾದಂಥ ಟ್ವೀಟ್ಗಳನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿಬಿಡೋಣ. ಏನಂದರೆ, ದೇಶವನ್ನು ಅರಾಜಕತೆಗೆ ನೀವು ಒಯ್ತಾ ಇದ್ದೀರಿ, ರಾಷ್ಟ್ರಪತಿಯವರಿಗೆ 3 ತಿಂಗಳ ಗಡುವನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಯಾರು ನಿಮ್ಮನ್ನು ನಿರ್ವಾಚನ ಮಾಡಿದಾರೋ, ಅಂದರೆ ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೋ, ಯಾರು ನಿಮಗೆ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೋ ಅಂಥವರಿಗೆ ನೀವು ಪರಮಾದೇಶವನ್ನು ಮಾಡಿ, ಮ್ಯಾಂಡಮಸ್ ಆದೇಶವನ್ನು ಮಾಡಿ ನೀವು ಅವರಿಗೆ ಗಡುವನ್ನು ವಿಧಿಸಿದ್ದೀರಿ. ಇದು ಕಾನೂನನ್ನು ರೂಪಿಸಿದ ಹಾಗೆ ಅಲ್ಲವೇ? ಸಂಸತ್ತು ಆ ರೀತಿಯಾದಂಥ ಒಂದು ಗಡುವನ್ನು ವಿಧಿಸುವಂಥ ಒಂದು ಕಾನೂನನ್ನು ರೂಪಿಸುವುದಾದರೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಅವ್ರದ್ದೇ ಆದಂಥ ಘನತೆ, ಪ್ರತಿಷ್ಠೆ, ಅಧಿಕಾರ ಎಲ್ಲ ಇರುತ್ತೆ. ಅದನ್ನು ನೀವು ಈ ರೀತಿ ಮಾಡುವ ಮೂಲಕ ನಮ್ಮ ಕೆಲಸವನ್ನು ನೀವು ಕಿತ್ಕೊಂಡು ಹೋಗಿದ್ದೀರಿ ಅಂತ. ಈಗ ಭಾಳ ಮಜಾ ಆಗಿರೋದು ಏನಪ್ಪ ಅಂತಂದರೆ, ಹೀಗೆ ಆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಆ ಕಡೆಯಿಂದ ಕಪಿಲ್ ಸಿಬಲ್ ಎದ್ದು ಕೂಡ್ತಾರೆ, ಈ ಕಡೆಯಿಂದ ಜಯರಾಮ್ ರಮೇಶ್ ಎದ್ದು ಕೂತ್ಕೋತಾರೆ, ಈ ಕಡೆ ಕಾಂಗ್ರೆಸ್ ಎದ್ದು ಕೂತ್ಕೊಳ್ತದೆ, ಆ ಕಡೆ ಅಖಿಲೇಶ್ ಯಾದವ್ ಎದ್ದು ಕೂತ್ಕೋತದೆ. ಟೈಮ್ಸ್ ಆಫ್ ಇಂಡಿಯಾ ಇದರ ಕುರಿತಾಗಿ ಒಂದು ಇಡೀ ಪುಟದ ಒಂದು ಸಂಪಾದಕೀಯವನ್ನೇ ಒಂದು ಉದ್ದನ್ನು ಒಂದು ಪಟ್ಟಿಯನ್ನು ಬರೆಯುತ್ತೆ. ಏನಂತ? ಈ ರೀತಿಯಾಗಿ ಮಾತಾಡಬಾರ್ದಾಗಿತ್ತು, ಭಾರಿ ತಪ್ಪಿದು. ನೋಡಿ ಹೆಂಗಿದೆ, ಎಷ್ಟು ವಿಚಿತ್ರ ಅಂತಂದರೆ, ಅವ್ರು ಹೇಳಿದ್ದ ಒಂದೊಂದೇ ವಿಷಯವನ್ನು ನಾನೀಗ ನಿಮ್ಮೆದುರಿಗೆ ಹೇಳ್ತೀನಿ. ಮೊದಲನೇದಾಗಿ ಅವರು ಏನಂತ ಹೇಳ್ತಾರೆ, ಗೃಹ ಯುದ್ಧ ನಡೀತಾ ಇದೆ, ಮಣಿಪುರ ವಿಚಾರವನ್ನು ತೆಗೆದುಕೊಳ್ಳಿ. ಮಣಿಪುರದಲ್ಲಿ ಮೈತೇಯಿ ಸಮುದಾಯ ಏನಿದೆ ಅದು ದಶಕಗಳಿಂದ ಕೇಳ್ಕೊಂಡು ಬರ್ತಾ ಇದೆ, ನಮಗೂ ಕೂಡ ನಮಗೆ ಈ ಬುಡಕಟ್ಟು ಜನಾಂಗದ ಸ್ಟೇಟಸನ್ನು ಕೊಡಿ, ನಾವು ಕೂಡ ಅದೇ ರೀತಿ ಇರೋಂಥವ್ರು, ಅದೇ ಜಾಗದಲ್ಲಿರುವಂಥವ್ರು, ನೀವು ಕೂಕಿಗಳಿಗೆ ಕೊಟ್ಟಿದ್ದೀರಿ, ನಮ್ಗೆ ಯಾಕೆ ಕೊಡೋದಿಲ್ಲ, ನಮ್ಮದೊಂದು ಪಾಲನ್ನು ಕೊಡಿ, ನಾವಿರೋದೇ ಕಡಿಮೆ ಜನ ಅಂತ. ಹೈಕೋರ್ಟ್ ಆದೇಶ ಮಾಡುತ್ತೆ ಮಣಿಪುರದಲ್ಲಿ, ಏನಂತ? ಇವರಿಗೆ ನ್ಯಾಯವನ್ನು ಒದಗಿಸಿ ಅಂತ ಕೋರ್ಟ್ ಆದೇಶ ಮಾಡುತ್ತೆ. ಸರ್ಕಾರ ಅವರಿಗೆ ಮೀಸಲಾತಿಯನ್ನು ಕೊಡುತ್ತೆ ಮೈತೇಯಿಗಳಿಗೆ. ಕೊಟ್ಟ ತಕ್ಷಣ ಕುಕಿ ಜನಾಂಗ ಎದ್ದು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ, ಬೆಂಕಿ ಹಚ್ಚಿದರೆ ಹಿಂಸಾಚಾರ ಶುರುವಾಗುತ್ತೆ, ಇಡೀ ಮಣಿಪುರ ಅನ್ನೋದು ಹೊತ್ತಿ ಉರಿಯಲಿಕ್ಕೆ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ ಇದ್ದಕ್ಕಿದ್ದ ಹಾಗೆ ಮಧ್ಯಪ್ರವೇಶ ಮಾಡುತ್ತೆ. ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ಇದಾವೋ
ಅಂತ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತಾ ಇದೆ, ಯಾಕೆ ಕಾನೂನು ವ್ಯವಸ್ಥೆಯನ್ನು ನೀವು ಕಾಪಾಡ್ತಾ ಇಲ್ಲ ಅಂತ ಚಾಟಿಯನ್ನು ಬೀಸತ್ತೆ. ಅಷ್ಟೇ ಮಾಡಿದರೆ ಪರವಾಗಿಲ್ಲ, ಅದಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಒಂದು 7 ಜನ ಜಡ್ಜ್ಗಳನ್ನು ಅಲ್ಲಿ ಹೋಗಿ ನೀವು ಸ್ಥಳ ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಹೇಳುತ್ತೆ. ಅದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದು ಗಲಾಟೆ ನಡೀತಾ ಇರ್ತದೆ. ಈ ಮೊನ್ನೆ ಗಲಾಟೆ ಬಿಟ್ಬಿಡಿ, ಅದರ ಹಿಂದಿನ ನಾ ಹೇಳ್ತಾ ಇರೋದು ಈಗ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ಗಲಾಟೆಯಲ್ಲಿ ಅದರ ಕುರಿತಾಗಿ ಕೂಡ ಯಾವುದೇ ಒಂದು ರೀತಿಯಾದಂಥ ಕ್ರಮವನ್ನು ಸುಪ್ರೀಂ ಕೋರ್ಟ್ ಕೈಗೊಳ್ಳಲಿಲ್ಲ. ಅದರ ಕುರಿತಾಗಿ ಒಂದು ಹೇಳಿಕೆಯನ್ನು ಕೊಡ್ತೇವಿನ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡಲಿಲ್ಲ. ಆವಾಗ ಚುನಾವಣಾ ಉತ್ತರವಂಥ ಗಲಾಟೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಆಗಬೇಕು, ಯಾಕೆ ಹೀಗಾಗಿಲ್ಲ, ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಅಥವಾ ಸೋಮೋಟ ಕೇಸ್ ತಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಅಂಥದ್ದು ಯಾವ ಕೆಲಸಗಳು ನಡೆಯೋದಿಲ್ಲ. ಅಷ್ಟೇ ಅಲ್ಲ, ಈಗ 26,000 ಜನ ಶಿಕ್ಷಕರು ಮತ್ತು ಶಿಕ್ಷಕೇತರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಮಾಡಿದ್ದು ಸುಪ್ರೀಂ ಕೋರ್ಟೇ. ಸುಪ್ರೀಂ ಕೋರ್ಟ್ ಮಾಡಿದ ಮೇಲೆ ಅಲ್ಲಿ CBI ತನಿಖೆ ಮಾಡಬೇಕು ಅಂತ ಕೇಸ್ ಹಾಕಿದಾಗ CBI ತನಿಖೆ ಮಾಡೋ ಹಾಗಿಲ್ಲ. ಅರೆ, ಸುಪ್ರೀಂ ಕೋರ್ಟೇ ಹೇಳಿದೆ ಯಾವ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ, ಯಾವ ಮಟ್ಟಿಗೆ ಹೇರಾಫೇರಿ ಮಾಡಲಾಗಿದೆ ಅಂದರೆ ಇದನ್ನು ರಿಪೇರಿ ಮಾಡಲಾಗದಷ್ಟು ಸಂಪೂರ್ಣವಾಗಿ ಪೂರ್ತಿ ಇದನ್ನು ಎಪರಾತಪರ ಮಾಡಿರೋದರಿಂದಾಗಿ ಇಷ್ಟು 26,000 ಜನ ಮನೆ ಹೋಗಿ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟು. ಮುಂದೆ ಅದ್ರ ಕುರಿತು ತನಿಖೆ ಮಾಡಬೇಕು, CBIಯಿಂದ ತನಿಖೆ ಮಾಡಬೇಡಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕುರಿತಾಗಿ ಗಲಾಟೆ ನಡೆಯುತ್ತೆ. ಇದು ಅಸಮಾಧಾನವನ್ನು ಉಂಟು ಮಾಡುವ ಹೇಳಿಕೆಗೆ ಮಾತ್ರ ಸೀಮಿತ ಆಗತ್ತೆ ವಿನ ಅಲ್ಲಿ ಯಾವುದೇ ಸುಪ್ರೀಂ ಕೋರ್ಟಿಂದ 5 ಜಡ್ಜ್ ಕಳಿಸೋದು, 7 ಜಡ್ಜ್ ಕಳಿಸೋದು, ರಾಷ್ಟ್ರಪತಿ ಆಡಳಿತ ಇರೋದಕ್ಕೆ ಆದೇಶ ಮಾಡಿಸೋದು, ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳಿ ಯಾವುದೇ ಒಂದೇ ಶಬ್ದ ಬರೋದಿಲ್ಲ. ಅಂದರೆ ನಿಮ್ಗೆ ಯಾವ ವಿಷಯ ಬೇಕೋ ಆ ವಿಷಯದ ಕುರಿತಾಗಿ ಮಾತ್ರ ನೀವು ತೀರ್ಮಾನ ತೆಗೆದುಕೊತೀರಿ ಮತ್ತು ತನ್ಮೂಲಕ ಈ ದೇಶದಲ್ಲಿ ಈ ರೀತಿ ಬೆಂಕಿ ಹೊತ್ತಲಿಕ್ಕೆ ಕಾರಣೀಭೂತ ಆಗ್ತೀರಿ ಅಂತ ನಿಶಿಕಾಂತ್ ದುಬೆ ಹೇಳ್ತಾ ಇರೋದು. ಇನ್ನು ಧರ್ಮಯುದ್ಧ ಅಂತ ಹೇಳಿದೆ, ಗೃಹ ಯುದ್ಧದ ವಿಚಾರ ಆಯಿತು. ಧರ್ಮಯುದ್ಧ ಧರ್ಮಯುದ್ಧ ಜ್ಞಾನವಾಪಿ ಮಸೀದಿ ವಿಷಯವಾಗಿ ಯಾವ ಕುರಿತಾಗಿ ಇವತ್ತು ಎಲ್ಲರೂ ಹೇಳ್ತಾ ಇರೋದು ಅಂತಂತ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಹೇಳ್ಕೊತ ಕೊಡ್ತಾರೆ. ಸರ್ವೆ ಮಾಡಬಹುದು, ಸರ್ವೆ ಆಯಿತು, ಎಲ್ಲ ಆಯಿತು, ಅದಕ್ಕೊಂದು ಸರಿಯಾದಂಥ ತಾರ್ಕಿಕ ಅಂತ್ಯ ಬರುವ ಸಂದರ್ಭದಲ್ಲಿ ಸರಿಯಾಗಿ ಅದಕ್ಕೊಂದು ಸ್ಟೇ ಬಂದ್ಬಿಡುತ್ತೆ. ಅಲ್ಲಿಗೆ ಆ ಪ್ರಕರಣ ನಿಂತೋಯ್ತು. ಅಲ್ಲಿ ಕಾಶಿ ವಿಶ್ವನಾಥಂದೇ ಮಂತ್ರ ಇತ್ತು, ಕಾಶಿ ವಿಶ್ವನಾಥನೇ ಇದ್ದದ್ದಕ್ಕೆ ದಾಖಲಾತಿ ಕೊಡು ಅಂತ ಕೇಳ್ತೀರಿ. ಜ್ಞಾನವಾಪಿ ಮಸೀದಿಯ ದಾಖಲಾತಿಯನ್ನು ನೀವು ಕೇಳೋದಿಲ್ಲ. ಮಥುರೆಯಲ್ಲಿ ಕೃಷ್ಣ ಜನ್ಮಸ್ಥಾನ ಅನ್ನೋದಕ್ಕೆ ಬೇಕಾದಂಥ ದಾಖಲಾತಿಯನ್ನು ಕೇಳ್ತೀರಿ. ಅಲ್ಲಿ ಮಸೀದಿ ಹೇಗೆ ಬಂತು, ಶಾಹಿ ಮಸೀದಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ದಾಖಲೆ ಕೇಳೋದಿಲ್ಲ. ಬಾಬರು ಮೊಘಲ್ ಗಜನಿ ಮೊಹಮ್ಮದ್ ಘೋರಿಗಳು ಮಾಡಿದ್ರ ಬಗ್ಗೆ ನಿಮ್ಗೆ ಯಾವುದೇ ದಾಖಲಾತಿ ಬೇಕಾಗಿಲ್ಲ. ಹಿಂದೂ ಧರ್ಮದ ಪೂಜಾ ಸ್ಥಳಗಳ ಬಗ್ಗೆ ನಿಮ್ಗೆ ಎಲ್ಲ ದಾಖಲಾತಿಗಳು ಬೇಕು. ರಾಮ ಹುಟ್ಟಿದ್ದಕ್ಕೆ ದಾಖಲಾತಿ ಕೊಡಿ ಅಂತ ಕೇಳ್ತೀರಿ. ರಾಮ ಕಪೋಲ ಕಲ್ಪಿತ ಅಂತ ಒಂದು ಕಾಂಗ್ರೆಸ್ ಪಕ್ಷ ಹೋಗಿ ಕಪಿಲ್ ಸಿಬಲ್ಲು ಅಫಿಡೇವಿಟ್ ಅನ್ನು ಹಾಕ್ತಾರೆ. ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಪ್ರವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಿರೋದ್ರಿಂದ ಈ ದೇಶದಲ್ಲಿ ಈಗ ಧರ್ಮಯುದ್ಧ ಆಗಲಿಕ್ಕೆ ಕಾರಣೀಭೂತ ಆಗಿದೆ. ಕೋರ್ಟು ಇಂಥ ವಿಷಯದಲ್ಲಿ ಸಮಯ ಪ್ರಜ್ಞೆಯಿಂದ ಮೆರೆದಿದ್ರೆ ಒಂದು ಕಡೆ ಗೃಹ ಯುದ್ಧನೂ ಆಗ್ತಿರಲಿಲ್ಲ, ಮತ್ತೊಂದು ಕಡೆ ಧರ್ಮಯುದ್ಧನೂ ಆಗ್ತಿರಲಿಲ್ಲ. ಎಲ್ಲವೂ ಸರಿಯಾಗಿರೋದು, ತಾಟಸ್ಥ್ಯ ಧೋರಣೆಯನ್ನು ಮಾಡಬೇಕಿತ್ತು ಮತ್ತು ಅಗತ್ಯವಿಲ್ಲದ ಪ್ರಕರಣಗಳನ್ನು ತೆಗೆದುಕೊಳ್ಳಬಾರದು. ಇನ್ನೊಂದು ಉದಾಹರಣೆ, ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಿ ಇನ್ನೂ ವಿಧೇಯಕ ಆಗುವುದಕ್ಕಿಂತ ಮುಂಚೆ ಅಸಾದುದ್ದೀನ್ ಓವೈಸಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಹಾಕ್ತಾರೆ. ಆದರೆ ಕಳೆದ 1993ರಿಂದ ಈಚೆಗೆ ಒಂದು ಪ್ರಕರಣ ಆಗುತ್ತೆ. 2013ರಲ್ಲಿ ಏನಾಗುತ್ತೆ, 12 ವರ್ಷಗಳಿಂದ ಒಂದು ಪ್ರಕರಣ ನೆನಗುದಿಗೆ ಬಿದ್ದಿದೆ. ಯಾವುದು? 2013ರಲ್ಲಿ ಮಾಡಿದಂಥ ಸೆಕ್ಷನ್ 40 ಅಂತ ಏನಿದೆಯಲ್ಲ, ವಕ್ಫ್ ಬೈ ಯೂಸರ್ ಅಂತ, ಅದನ್ನು ಪ್ರಶ್ನೆ ಮಾಡಿದಂಥ ಪ್ರಕರಣವನ್ನು ಸುಪ್ರೀಂ ಕೋರ್ಟು ಕೈಗೆತ್ತಿಕೊಳ್ಳೋದಿಲ್ಲ. ಅದ್ರ ಬದಲು ನೀವು ಹೈಕೋರ್ಟ್ ಹೋಗಿ ಅಂತ ಹೇಳ್ತೆ. ಯಾವಾಗ ವಕ್ಫ್ ಕಾಯ್ದೆ ಬಗ್ಗೆ ನೀವು ಸುಪ್ರೀಂ ಕೋರ್ಟ್ನಲ್ಲಿ ನೀವು ತಗೋತೀರಿ ಕೇಸು ಅಂದಾಗ ಇದ್ರ ಹಿಂದೆ ತಿದ್ದುಪಡಿ ಆಗಿದ್ದ 2013 ಕೋರ್ಟ್ ತಗೋಬೇಕಲ್ವ ಸುಪ್ರೀಂ ಕೋರ್ಟು, ಅದನ್ನ ಅಡ್ಮಿಟ್ ಮಾಡ್ಕೊಳ್ಳೋಗಿದ್ದಿಲ್ಲ ಕೇಸು. ವರ್ಷಗಟ್ಟಲೆ ಅಲಿತಾರೆ ವಿಷ್ಣು ಶಂಕರ್ ಜೈನ್ ಆ ಪ್ರಕರಣದ ಕುರಿತಾಗಿ. ಕೊನೆಗೆ ಹೇಳ್ತದೆ, ಹೋಗಿ ನೀವು ಹೈಕೋರ್ಟ್ನಲ್ಲಿ ಇದ್ರ ಬಗ್ಗೆ ತಕರಾರು ಮಾಡಬೇಕು, ನಮ್ಮ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ಮಾಡಬಾರ್ದು ಅಂತ. ಆದರೆ ಅದೇ ಸುಪ್ರೀಂ ಕೋರ್ಟು ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿ 2025ರ ತಿದ್ದುಪಡಿಯ ಕುರಿತಾಗಿ ಕೇಸನ್ನು ಅಡ್ಮಿಟ್ ಮಾಡ್ಕೊಳ್ಳುತ್ತೆ. ಮಾರನೇ ದಿವಸದಿಂದನೇ ವಿಚಾರಣೆ ಶುರು ಆಗಿಬಿಡುತ್ತೆ, 3 ದಿವಸಗಳಲ್ಲಿ. ಅಂದರೆ ನಿಮ್ಮದು ಸೆಲೆಕ್ಟಿವ್ ಆಗಿ ಮಾಡ್ತಾ ಇರುವಂಥ ಆ್ಯಕ್ಟಿವಿಸಮ್, ಇದು ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತ ಹೇಳ್ತಾರೆ. ಹಿಂದೆ ಭಾಳ ವಿಶೇಷವಾದಂಥ ಒಂದು ಘಟನೆ ನಡೆಯಿತು. ಏನಂದರೆ 1987ರಲ್ಲಿ ಹೌದು 1987ರಲ್ಲಿ ರಾಜೀವ್ ಗಾಂಧಿ ಒಂದು ಪೋಸ್ಟಲ್ ಬಿಲ್ ಅಂತ ಒಂದು ಬಿಲ್ ತಂದರು. ಅದಕ್ಕೆ ಪ್ರೆಸ್ ಬಿಲ್ ಅಂತ ಹೆಸರು. ಏನಪ್ಪ ಆ ಬಿಲ್ ಅಂದರೆ ಎಂಥ ಡೇಂಜರಸ್ ಬಿಲ್ ಅದು ಅಂತಂದರೆ,
ಯಾವುದೇ ಪೋಸ್ಟ್ ಇರ್ಬೋದು, ಅದು ಆ ಪೋಸ್ಟ್ನ ಒಡೆದು ನೋಡುವಂಥ ಅಧಿಕಾರ ಸರ್ಕಾರಕ್ಕಿದೆ ಅಂತ. ನೀವೊಂದು ಲಕೋಟೆ ಬರೀಬಹುದು, ಒಂದು ಕವರ್ ಇರಬಹುದು, ಏನೇ ಇರ್ಬೋದು, ಅದನ್ನು ಓಪನ್ ಮಾಡಿ ಅದರ ಒಳಗಡೆ ಏನಿದೆ ಅಂತ ನೋಡುವಂಥ ಅಧಿಕಾರ ಇರುವಂಥ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ರಾಜೀವ್ ಗಾಂಧಿ ಪ್ರಯತ್ನ ಮಾಡಿದರು. ಪೋಸ್ಟಲ್ ಬಿಲ್ ಅಂತ ಇದ್ದರು, ಆಮೇಲೆ ಪ್ರೆಸ್ ಬಿಲ್ ಅಂತ ಇತ್ತು ಅದು. ಆವಾಗ ಜ್ಞಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿ. ಜ್ಞಾನಿ ಜೈಲ್ ಸಿಂಗ್ ಮತ್ತು ರಾಜೀವ್ ಗಾಂಧಿಯ ಪರಮಾಪ್ತರು. ಜ್ಞಾನಿ ಜೈಲ್ ಸಿಂಗ್ ಬಗ್ಗೆ ಇಂದಿರಾ ಗಾಂಧಿಗಿದ್ದಂಥ ಅಪಾರವಾದಂಥ ಮಮತೆ ಅಂತ ಕಾರಣ ಹೇಳಲಿಕ್ಕಾಗಲ್ಲ, ಅಷ್ಟು ಬಾಂಧವ್ಯ ಅವ್ರದ್ದು. ಜ್ಞಾನಿ ಜೈಲ್ ಸಿಂಗ್ 5ನೇ ಕ್ಲಾಸ್ ಓದಿರೋದು, 5ನೇ ಕ್ಲಾಸ್ ಫೇಲು. ಆದರೆ ಎಂಥ ಬುದ್ಧಿವಂತ ಅಂದರೆ, ಇದು ಎಂಥ ಮಾರಕ ಕಾನೂನನ್ನು ತರ್ತಾ ಇದ್ದಾರೆ ಅಂತ, ವಿಧೇಯಕವನ್ನು ಮಂಡಿಸ್ತಾ ಇದ್ದಾರೆ ಅಂತ ಅದನ್ನ ಎತ್ತಿಟ್ಬಿಡ್ತಾರೆ. ಅದಕ್ಕೆ ಪಾಕೆಟ್ ವಿಟೋ ಅಂತ ಕರೀತಾರೆ. ಮಾಡಿದ ಮೇಲೆ ರಾಜೀವ್ ಗಾಂಧಿ ಸಂದರ್ಭದಲ್ಲಿ ಅದಾಗಲ್ಲ. ಅದಾದಮೇಲೆ ಆರ್ ವೆಂಕಟರಾಮನ್ ಬರ್ತಾರೆ. ಇದೇ ರೀತಿ ಅದು ಸುಮಾರು ಒಂದು 12 ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದುಬಿಡ್ತಾರೆ. ಕೊನೆಗೆ ಅಟಲ್ ಬಿಹಾರಿ ವಾಜಪೇಯಿ ಬಂದವರು ಅದನ್ನ ರದ್ದು ಮಾಡ್ತಾರೆ. ಅಂದರೆ ಈಗ ರಾಷ್ಟ್ರಪತಿಯವರಿಗೆ ಯಾವ ವಿವೇಚನೆ ಇದೆಯೋ, ಯಾವ ಪರಮಾಧಿಕಾರ ಇದೆಯೋ, ಅದನ್ನು ಬಳಸಲಾರದ ಹಾಗೆ ಸುಪ್ರೀಂ ಕೋರ್ಟ್ನ 2 ಜಡ್ಜ್ಗಳು ಮೊನ್ನೆ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಒಂದು ಆರ್ ಮಹದೇವನ್ನು, ಇನ್ನೊಬ್ಬರು JB ಪಾರ್ದಿವಾಲ ಅವರು. ಇವರಿಬ್ಬರು ಸೇರಿ ಯಾವ ಆರ್ ವೆಂಕಟರಮನ್ ಅಧಿಕಾರವನ್ನು ಬಳಸಿದ್ರು, ಆ ಅಧಿಕಾರವನ್ನು ಬಳಸಲಾರದ ಹಾಗೆ ದ್ರೌಪದಿ ಮುರ್ಮು ಅವರಿಗೆ ನೀವು 3 ತಿಂಗಳ ಒಳಗಾಗಿ ಯಾವುದೇ ಬಿಲ್ ಇದ್ದರೂ ನೀವು ಪಾಸ್ ಮಾಡಿ ಕಳಿಸ್ಲೇಬೇಕು, ಇಲ್ಲದೆ ಹೋದರೆ ಅದು ಕಾನೂನಾಗಿ ಪರಿವರ್ತಿತ ಆಗಿಬಿಡುತ್ತೆ ಆಯಾ ರಾಜ್ಯದಲ್ಲಿ ಅಂತ ಮೊನ್ನೆ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಒಂದು ಕಾನೂನನ್ನೇ ಸೃಷ್ಟಿ ಮಾಡುವ ಕೆಲಸವನ್ನು ಒಂದು ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದೆ. ಆರ್ ಮಹದೇವನ್ ಮತ್ತು JP ಪಾರ್ದಿವಾಲ ಇರುವಂಥ ಬೆಂಚ್ನಲ್ಲಿ. ಅವತ್ತು ಜ್ಞಾನಿ ಜೈಲ್ ಸಿಂಗ್ ಅದನ್ನ ವಿವೇಚನೆ ಬಳಸ್ಕೊಂಡ್ರು, ಪಾಕೆಟ್ ವಿಟೋ ಮಾಡಿದ್ರು. ಇದೇ ಕೆಲಸವನ್ನು ಅಮೆರಿಕದಲ್ಲೂ ಪ್ರೆಸಿಡೆಂಟ್ಗೂ ಇದೇ ಪವರ್ ಇದೆ. ಈಗ ಹಾಗೆ ಮಾಡುವ ಹಾಗಿಲ್ಲ ದ್ರೌಪದಿ ಮುರ್ಮು. ನಾಳೆ ತಮಿಳುನಾಡಿನವರು ಸ್ವಾಯತ್ತತೆಯ ಬಗ್ಗೆ ಒಂದು ಬಿಲ್ಲನ್ನು ಪಾಸ್ ಮಾಡ್ಕೊಂಡು ತೊಗೊಂಬರ್ತಾರೆ. ನಾನು ಹಿಂದೂ ಹೇಳಿದ್ದೆ ಅದನ್ನು ರಾಜ್ಯಪಾಲ RN ರವಿ ಪಾಸ್ ಮಾಡಲೇಬೇಕು. ಒಂದು ವೇಳೆ ಅವ್ರಿಗೆ ಇದ್ರ ಬಗ್ಗೆ ಅನುಮಾನ ಬಂದು ನೆನೆಗುದಿಯಲ್ಲಿ ಇಡಬೇಕು ಅಂತಂದ್ರೆ ಆತ ರಾಷ್ಟ್ರಪತಿ ಕಳಿಸ್ಬೇಕು. ರಾಷ್ಟ್ರಪತಿ 3 ತಿಂಗಳ ಒಳಗಾಗಿ ಅದನ್ನು ವಿಲೇವಾರಿ ಮಾಡಬೇಕು. ಮಾಡಲಿಲ್ಲ ಅಂದರೆ ತಮಿಳುನಾಡಿಗೆ ಸ್ವಾಯತ್ತತೆಯ ಜೊತೆಗೆ ಅವರು ಅಧಿಕಾರವನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಈಗಾಗಲೇ 10 ಆ ರೀತಿಯಾದಂಥ ವಿಧೇಯಕಗಳು ಪಾಸ್ ಆಗೋದು ತಮಿಳುನಾಡಿನಲ್ಲಿ. ಅದರಲ್ಲೊಂದು ಅಲ್ಲಿಯ ರಾಜ್ಯಪಾಲರಿಗಿರುವಂಥ ಉಪಕುಲಪತಿಗಳ ನೇಮಕಾತಿಯ ಪ್ರಕ್ರಿಯೆ ಏನಿದೆ, ಅದಿನ್ನು ಮುಂದೆ ಅವ್ರ ಕೈಯಲ್ಲಿರೋದಿಲ್ಲ, ತಮಿಳುನಾಡು ಸರ್ಕಾರ ಮಾಡುತ್ತೆ. ಇವು ಯಾವ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಧೇಯಕಗಳಾಗಿರಲಿಲ್ಲ, ಕಾನೂನುಗಳಾಗಿರಲಿಲ್ಲ. ಅವೆಲ್ಲವೂ ರಾಜಕೀಯ ಉದ್ದೇಶದಿಂದ ಮಾಡಿದಂಥ ಬಿಲ್ಗಳ ಮಂಡನೆಯಾಗಿತ್ತು. ಸಿದ್ದರಾಮಯ್ಯ ಅವರಿಗೆ ಕಳಿಸಿರೋದೇನಿದೆಯಲ್ಲ ಕರ್ನಾಟಕದಿಂದ ರಾಷ್ಟ್ರಪತಿಯವರಿಗೆ, ಅದು ಕೂಡ ರಾಜ್ಯಪಾಲರಿಂದ ಹೋಗಿರೋದು, ಅದು ಕೂಡ ಇಂಥದ್ದೇ. ಮುಸಲ್ಮಾನರಿಗೆ ಗುತ್ತಿಗೆ ಕೊಡಬೇಕು ಅಂತ ಹೇಳುವಂಥ ಬಿಲ್ ಅದು. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಹಿ ಹಾಕಬೇಕು. ಸಹಿ ಹಾಕಲಿಲ್ಲ ಅಂತ ಅದು ಪಾಸ್ ಆಗೋಗ್ಬಿಡುತ್ತೆ 3 ತಿಂಗಳಲ್ಲಿ. ಅಂದರೆ ಕಾನೂನು ರೂಪಿಸುವ ಕೆಲಸ ಯಾರು ಮಾಡಿದ್ರೀಗ? ಸಂಸತ್ತು ಮಾಡ್ತಾ ಅಥವಾ ಸುಪ್ರೀಂ ಕೋರ್ಟ್ ಮಾಡ್ತಾ? ಇದೇ ಪ್ರಶ್ನೆಯನ್ನು ನಿಶಿಕಾಂತ್ ದುಬೆ ಕೇಳ್ತಾ ಇದ್ದಾರೆ. ಇದ್ರ ಕುರಿತಾಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಈ ರೀತಿಯದಾಗಿ ಉಪರಾಷ್ಟ್ರಪತಿಗಳು ಮಾತಾಡಬಾರ್ದಾಗಿತ್ತು. ಜಗದೀಪ್ ಧನ್ಖಡ್ ಅವರು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದಾರೆ, ಇದು ತಪ್ಪು ಅಂತ ಒಂದು ದೊಡ್ಡ ಎಡಿಟೋರಿಯಲ್. ಯಾರು ಎಡಿಟ್ರಿಗಲ್ಲಿ ಅಂತ ನೋಡಿದಾಗ ಅಲ್ಲಿ ಜೈದೀಪ್ ಬೋಸ್ ಅಂತೇಳಿ ಈಗ ಎಡಿಟೋರಿಯಲ್ ಡೈರೆಕ್ಟರ್ ಟೈಮ್ಸ್ ಆಫ್ ಇಂಡಿಯಾಗೆ. ಯಾಕೆ ಈ ರೀತಿ ಬರೆದಿದ್ದಾರಲ್ಲ ಟೈಮ್ಸ್ ಆಫ್ ಇಂಡಿಯಾ ಅಂತ ನೋಡಿದರೆ, 2014ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಮೇಲೆ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಬಿದ್ದಿರುತ್ತೆ 2014ರಲ್ಲಿ. ಅದು 10 ವರ್ಷ ಆದರೂ ಕೂಡ ಅದು ವಿಲೇವಾರಿನಾಗಿರಲ್ಲ, ಕೇಸ್ ನಡೀತಾನೆ ಇರುತ್ತೆ. ಇದರಲ್ಲಿಯೂ ಇವರು ಜೈಲಿಗೆ ಹೋಗ್ಬೇಕು ಅಂತಾಗಿರುತ್ತೆ. ಸೆಷನ್ ಕೋರ್ಟ್ನಲ್ಲಿ ನೀವು ಮಾನಹಾನಿ ಮಾಡಿದ್ದೀರಿ ಅಂತ, ಹೈಕೋರ್ಟಲ್ಲೂ ಇದು ಮಾನಹಾನಿ ಆಗಿದೆ ಅಂತಲೇ ತೀರ್ಮಾನವನ್ನು ಎತ್ತಿ ಹಿಡಿಯಲಾಗಿರುತ್ತೆ. ಸುಪ್ರೀಂ ಕೋರ್ಟ್ ಹೋಗುತ್ತೆ ಟೈಮ್ಸ್ ಆಫ್ ಇಂಡಿಯಾ. ಹೋದ ಸಂದರ್ಭದಲ್ಲಿ ಆ ಬೆಂಚ್ನಲ್ಲಿದ್ದವರು ಇದೇ ಆರ್ ಮಹಾದೇವನ್ ಮತ್ತು JB ಪಾರ್ದಿವಾಲ ಅವರೇನು ಮಾಡ್ತಾರೆ, ವಜಾ ಮಾಡಿಬಿಡ್ತಾರೆ. ಮಾನನಷ್ಟ ಆಗಿಲ್ಲ ಅಂತ ಮಾಡಿಬಿಡ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಪರವಾಗಿ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಹಾಗೆ ಜಡ್ಜ್ಮೆಂಟ್ ಬಂದಂಥ ಋಣ ಇದೆಯಲ್ಲ, ಆ ಋಣ ಸಂದಾಯಕ್ಕಾಗಿ ಟೈಮ್ಸ್ ಆಫ್ ಇಂಡಿಯಾ ಒಂದು ದೊಡ್ಡದಾದಂಥ ಎಡಿಟೋರಿಯಲನ್ನು ಬರೆಯುತ್ತೆ. ಅಂದರೆ ನಾವು ಓದುವಂಥ ವಿಷಯಗಳ ಹಿಂದೆ ಕೂಡ ಇಂಥ ಪೂರ್ವಾಗ್ರಹಗಳಿರ್ತವೆ ಅಂತ ತಮ್ಗೆ ಗೊತ್ತಾಗಲಿ ಅನ್ನುವಂಥ ಈ ಕಾರಣಕ್ಕಿಂತ ಹೇಳ್ತಾ ಇದ್ದೇನೆ. ಇನ್ನೊಂದು ಸಲ BBC ಒಂದು ಮಾತನ್ನು ಹೇಳ್ತೀವಿ, ಏನು ಅಂತಂದರೆ, ಈ ದೇಶದಲ್ಲಿ ಅತ್ಯಂತ ಪರಮಾಧಿಕಾರ ಇರುವಂಥ ವ್ಯಕ್ತಿಗಳು ಇಬ್ಬರಂತೆ. ಒಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಎರಡನೇದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಸಂಪಾದಕ ಅಂತ. ಆತ ದೇಶ ಹೇಗೆ ನಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ ಅಂತ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಹಾಗಾಗಿಲ್ಲ, ಈ ದೇಶದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇರುವಂಥ ಕೆಲಸ ಸಂಸತ್ ಮಾಡ್ತಾ ಇಲ್ಲ. ಆ ಕೆಲಸವನ್ನು
ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ದೇಶವನ್ನು ಆಳ್ತಾ ಇದ್ದಾರೆ ಅಂತ ಈಗ ನಿಶಿಕಾಂತ್ ದುಬೆ ಅವರು ಹೇಳ್ತಾ ಇದ್ದಾರೆ. ಇದ್ರ ಕುರಿತಾಗಿ ಇಬ್ಬರು ಮೊಕದ್ದಮೆ ಹಾಕಿದ್ದಾರೆ. ಒಬ್ಬರು ಅನೀಸ್ ಸಮೀರ್ ಅಂತೇಳಿ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿಂದೆ ಇವರು ಇದಕ್ಕೆ ಬಂದಿದ್ರು, ಯಾವುದು ಹಿಜಾಬ್ ಪ್ರಕರಣ ಇದ್ದಾಗ ಹಿಜಾಬ್ ಹಾಕ್ಕೊಂಡು ಯಾಕೆ ಒಳಗಡೆ ಹೋಗಬಾರ್ದು ಅಂತ ವಾದವನ್ನು ಮಂಡನೆ ಮಾಡಲಿಕ್ಕೆ ಈ ಮನುಷ್ಯ ಕರ್ನಾಟಕಕ್ಕೆ ಬಂದಿದ್ದರು, ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಿಕ್ಕೆ ಬಂದರು. ಇನ್ನೊಬ್ಬರು ಅಮಿತಾಬ್ ಠಾಕೂರ್ ಅಂತ, ಇವರಿಬ್ಬರೀಗ ನ್ಯಾಯಾಂಗ ನಿಂದನೆಗೆ ಒಳಪಡಿಸಬೇಕು ನಿಶಿಕಾಂತ್ ದುಬೆ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂಥೇಳಿ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರಿಗೆ ಪತ್ರ ಬರೆದಿದ್ದಾರೆ. ಅವಕಾಶ ಮಾಡಿಕೊಡಿ, ಏಕೆಂದರೆ ಇವರು ಸಂಸತ್ತಿನ ಒಳಗಡೆ ಮಾತಾಡಿಲ್ಲ, ಸಂಸತ್ತಿನ ಒಳಗಡೆ ಮಾತಾಡಿದರೆ ಅದು ಮಾನನಷ್ಟ ಆಗೋದಿಲ್ಲ, ವಿನಾಯಿತಿ ಇರುತ್ತೆ, ಅವ್ರಿಗೊಂದು ಇಮ್ಯುನಿಟಿ ಇರುತ್ತೆ. ಹೊರಗಡೆ ಮಾತಾಡಿದ್ದಾರೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನರಿಗೆ ಅಸಮಾಧಾನ ಉಂಟಾಗುವ ಹಾಗಾಗಿದೆ, ಆದ್ದರಿಂದ ಅವ್ರ ಮೇಲೆ ಮೊಕದ್ದಮೆಯನ್ನು ಹಾಕಬೇಕು ಅಂತ ಕೇಳಿದ್ದಾರೆ. ಆರ್ ವೆಂಕಟರಮಣಿ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯೆ ಈ ಜಗತ್ ಪ್ರಕಾಶ್ ನಡ್ಡಾ ಎನ್ನುವಂಥ ಒಬ್ಬ ವೇಸ್ಟ್ ಕ್ಯಾಂಡಿಡೇಟ್ ಇದ್ದಾರೆ ಭಾರತ ದೇಶದಲ್ಲಿ, ರಾಷ್ಟ್ರೀಯ ಅಧ್ಯಕ್ಷ BJPಗೆ. ಅವ್ರು ಹೇಳಿದ್ದಾರೆ ಇದು ಪಕ್ಷದ ಅಭಿಪ್ರಾಯ ಅಲ್ಲ, ಅದು ಅವರ ವ್ಯಕ್ತಿಗತ ಅಭಿಪ್ರಾಯ, ಈ ರೀತಿ ಅಭಿಪ್ರಾಯದಿಂದ ಇವರು ದೂರ ಇರಬೇಕು. ಇವ್ರ ಜೊತೆ ದಿನೇಶ್ ಶರ್ಮಾ ಅಂತ ಒಬ್ಬ ರಾಜ್ಯಸಭಾ ಸದಸ್ಯರು ಇದೇ ರೀತಿಯಾದಂಥ ಮಾತನಾಡಿದ್ದಾರೆ. ಹಿಂದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಉತ್ತರ ಪ್ರದೇಶದಲ್ಲಿ ಇವರು ದಿನೇಶ್ ಶರ್ಮಾ ಅವರು ಕೂಡ ಒಂದು ವಿಡಿಯೋ ಮಾಡಿ ಇಲ್ಲ ಸುಪ್ರೀಂ ಕೋರ್ಟ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ದಾರೆ. ನೋಡಿ ಮಜಾ ನೋಡಿ, ಈ ದೇಶದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿದೆ, ಮುಟ್ಟಿದ್ದೆಲ್ಲ ನಮ್ಮ ಆಸ್ತಿ ಅಂತ ಮುಸಲ್ಮಾನರು ಇವತ್ತಿಗೂ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಸೆಕ್ಷನ್ 40 ಹೇಳ್ತಾರೆ, ವಕ್ಫ್ ಬೈ ಯೂಸರ್ ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ದು ವಕ್ಫ್ ಬೈ ಯೂಸರ್ ಅನ್ನೋದೇ ಸರಿ ಅಂತ ವಾದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಾಗಿಬಿಟ್ರೆ ಈ ದೇಶದ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ. ಅವಾಗ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದಿಲ್ಲ, ಸಂಸತ್ ಭವನ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅಂದರೆ ಯಾವುದು ಸಂಸತ್ತಿನಲ್ಲಿ 543 ಸದಸ್ಯರ ಮಧ್ಯೆ ಚರ್ಚೆಯಾಗಿ ರಾಷ್ಟ್ರಪತಿ ಅಂಕಿತ ಆದಂಥ ಕಾನೂನು ಕೂಡ ತಿರುಚಬಲ್ಲದಾದರೆ, ಈ ದೇಶದಲ್ಲಿ ಸಂಸತ್ತೇ ತೀರ್ಮಾನ ಮಾಡೋ ಹಾಗೆಲ್ಲ ಎಲ್ಲ ಸುಪ್ರೀಂ ಕೋರ್ಟ್ ಮಾಡೋದಾಗಿದ್ದರೆ ಸುಪ್ರೀಂ ಕೋರ್ಟೇ ಎಲ್ಲವನ್ನ ಮಾಡಲಿ ಅಂತ ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪು ಕಾಣ್ತಾ ಇಲ್ಲ. ಆದರೆ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಇದು ಅಂತರವನ್ನು ಕಾಯ್ದುಕೊಂಡಿದ್ದೀವಿ ನಾವು. ಯಾಕೆ ಅಂತರ ಕಾಯ್ಕೊಂಡ್ರೆ ನೀವು ಮಾತಾಡಿದ್ರಲ್ಲಿ ಏನು ತಪ್ಪಿದೆ? ಒಂದು, ಜಗತ್ ಪ್ರಕಾಶ್ ನಡ್ಡಾ ಈ ಹಿಂದೆ ಭಾಳ ದೊಡ್ಡ ಡ್ಯಾಮೇಜನ್ನು ಮಾಡಿದ್ದಾರೆ ಚುನಾವಣೆ ನಡೆದ ಸಂದರ್ಭದಲ್ಲಿ. RSS ಸಹಾಯ ನಮಗೇನು ಬೇಕಾಗಿಲ್ಲ, ನಾವು ಬೇಕಷ್ಟು ಬೆಳೆದಿದ್ದೀವಿ ಅಂತ. ಈತ ಈ ವಾರದೊಳಗಡೆ ಮನೆಗೆ ಹೋಗ್ತಾರೆ. ಈಗ ಈತನಿಗೆ ಯಾವುದೇ ರೀತಿಯಾದಂಥ ಜನರ ಒಲವಿಲ್ಲ ಈತನ ಬಗ್ಗೆ. ಈತ ಜನನಾಯಕ ಅಂತೂ ಅಲ್ವೇ ಅಲ್ಲ, ನರೇಂದ್ರ ಮೋದಿ ಕೃಪಾಪೋಷಿತ ವ್ಯಕ್ತಿ. ಇವತ್ತಿನವರೆಗೂ ಆಫೀಸ್ಗೆ ಹೋಗಿ ಸಭೆ ನಡೆಸಿದ ರೆಕಾರ್ಡ್ ಎಲ್ಲ ಈತನ ಮನೆಯಲ್ಲೇ ಸಭೆ ನಡೀತಾ ಇದ್ದಾವೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಈಗೇನು ನಿಶಿಕಾಂತ್ ದುಬೆ ಹೇಳಿದ್ದಾರೋ ಇದೇ ಮಾತನ್ನು ಈ ದೇಶದಲ್ಲಿ ಜಗದೀಪ್ ಧನ್ಖಡ್ ಉಪರಾಷ್ಟ್ರಪತಿಗಳು ಮೊನ್ನೆ ಹೇಳಿದ್ದಾರೆ. ಅದು ಎಲ್ಲಿ ಹೇಳಿದ್ದಾರೆ? ಹೊಸ ಸಂಸತ್ ಸದಸ್ಯರ, ರಾಜ್ಯಸಭಾ ಸದಸ್ಯರ ಇದರ ಸಭೆಯಲ್ಲಿ ಹೇಳಿರೋ ಮಾತು. ಅದಾದಮೇಲೆ ಕಿರಣ್ ರಿಜಿಜು ಅವರು ಸ್ವತಃ ಸಂಸತ್ತಿನಲ್ಲಿ ಒಂದ್ಸಲ ಹೇಳಿದ್ದಾರೆ, ಶಾಸಕಾಂಗದ ಕಲಾಪದ ಮಧ್ಯೆ ನ್ಯಾಯಾಂಗದವರು ಮೂಗು ತೂರಿಸಬಾರ್ದು, ನಾವು ನಿಮ್ಮ ವಿಚಾರದಲ್ಲಿ ಮೂಗು ತೂರಿಸಿದ್ರೆ ಸರಿ ಇರುತ್ತಾ ಅಂತ ಹಿಂದೆ ಕೇಳಿದ್ರು ಅವರು. ಅಮಿತ್ ಶಾ ಅವರು ಇದನ್ನೇ ಹೇಳಿದ್ದಾರೆ, ಅವ್ರವ್ರ ಕೆಲಸವನ್ನು ಅವರೇ ಮಾಡಬೇಕು, ನ್ಯಾಯಾಂಗದ ಕೆಲಸ ನ್ಯಾಯಾಂಗ, ಶಾಸಕಾಂಗದ ಕೆಲಸ ಶಾಸಕಾಂಗ, ಕಾರ್ಯಾಂಗದ ಕೆಲಸ ಕಾರ್ಯಾಂಗ ಮಾಡಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಅದೇ ಮಾತನ್ನೇ ಈಗ ನಿಶಿಕಾಂತ್ ದುಬೆ ಹೇಳಿರೋದು. ನಮ್ಮೆಲ್ಲರ ಧ್ವನಿಯಾಗಿ ಆ ಮನುಷ್ಯ ಆ ಮಾತು ಹೇಳಿದ್ದು. ಆ ಮಾತಿನ ಜೊತೆ ಅಂತರ ಕಾಯ್ಕೋತೀನಿ ಅಂತಂದ್ರೆ ಇದರ ಅರ್ಥ ಏನು? ಈ ಮನುಷ್ಯ ಈ ಹಿಂದೆ ನೂಪುರ್ ಶರ್ಮಾನ ವಿಚಾರದಲ್ಲಿ ಇದನ್ನೇ ಮಾಡಿದರು. ನೂಪುರ್ ಶರ್ಮಾ ಹೇಳಿದ್ರಲ್ಲಿ ಏನೂ ತಪ್ಪಿರಲಿಲ್ಲ, ಆದರೆ ಆಕೆಗೆ ಪಕ್ಷದಿಂದ ಆಕೆಯನ್ನು ಉಚ್ಚಾಟನೆ ಮಾಡಲಾಯಿತು, ಸಸ್ಪೆಂಡ್ನಲ್ಲಿ ಇಡಲಾಯಿತು. ಇವತ್ತಿನವರೆಗೂ ಆಕೆ ಅಜ್ಞಾತವಾಸದಿಂದ ಹೊರಗೆ ಬರಲಿಕ್ಕಾಗಿಲ್ಲ. ಆದರೆ ಆಕೆ ವಿಡಿಯೋವನ್ನು ಕಟ್ ಮಾಡಿದ ಮೊಹಮ್ಮದ್ ಜುಬೇರ್ ಏನಿದಲ್ಲ ಆಲ್ಟ್ ನ್ಯೂಸ್ನವನು, ಆತನಿಗೆ ಜಾಮೀನು ಸಿಗುವವರೆಗೂ ನಾನು ಕೋರ್ಟಿನ ಪೀಠದಿಂದ ಕೆಳಗೆ ಇಳಿಯೋದಿಲ್ಲ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಠ ಹಿಡಿದು ಕೂತು ಆತನಿಗೆ ಜಾಮೀನು ಕೊಡಿಸಿ ಹೊರಗೆ ಬರೋ ಹಾಗೆ ನೋಡಿಕೊಂಡ್ರು ಮೊಹಮ್ಮದ್ ಜುಬೇರ್. ಸಂಜೆ 7 ಗಂಟೆ ಆದರೂ ಕಾಯ್ಕೊಂಡು ಆತನಿಗೆ ಜಾಮೀನು ಸಿಕ್ಕಿದೆ ಹೊರಗಡೆ ಬಂದಿದ್ದಾನೆ ಅಂದಮೇಲೆ ಪೀಠದಿಂದ ಕೆಳಗಿಳಿದ್ರು. ಅಷ್ಟೇ ಅಲ್ಲ, ತೀಸ್ತಾ ಸೇತಲ್ ವಾರ್ಡ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ವತಃ ಕೋರ್ಟ್ ಹೇಳಿದ ಸಂದರ್ಭದಲ್ಲಿ ಪೀಠ ರಚನೆ ಒಂದು SIT ರಚನೆ ಮಾಡಿದ ಸಂದರ್ಭದಲ್ಲಿ ಆಕೆಗೆ ಜಾಮೀನು ಕೊಡಬೇಕು ಅಂತ ಡಾನ್ಸ್ ಪ್ರೋಗ್ರಾಮ್ ನೋಡ್ತಾ ಇದ್ದಂಥ ಅವತ್ತಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫೋನ್ ಮಾಡಿ ಪೀಠವನ್ನು ಮಾಡಿಸಿ ಆಕೆಯ ಕುರಿತು ರಾತ್ರೋರಾತ್ರಿ ವಿಚಾರಣೆ ಮಾಡಿಸಿ ಬೆಳಗ್ಗೆ 4 ಗಂಟೆಗೆ ಆಕೆಗೆ ಜಾಮೀನು ಕೊಡಿಸಿದರು. ಇದು ಸೆಲೆಕ್ಟಿವ್ ಆಕ್ಟಿವಿಸಮ್ ಅಲ್ವಾ? ಸೆಲೆಕ್ಟಿವ್ ಜುಡಿಷಿಯರಿ ಅಟಿಟ್ಯೂಡ್ ಅಲ್ವಾ? ನೀವು ದಯವಿಟ್ಟು ನನಗೆ ಹೇಳಿ. ನಿಶಿಕಾಂತ್ ದುಬೆ ಈ ಜನರ ಧ್ವನಿಯಾಗಿರುವಂಥ ಮಾತದು. ಇದರಿಂದ ಇಂಥ ವಿಚಾರದಲ್ಲಿಯೂ ನೀವು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡೋದೇ ಆದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇರೋದಿಲ್ಲ. ತಮಗೇನು ಅನ್ನಿಸ್ತು ದಯವಿಟ್ಟು ನನಗೆ ತಿಳಿಸಿ. ಸಂಚಿಕೆ ಸ್ವಲ್ಪ ಸುದೀರ್ಘ ಆಗಿದ್ದರೆ ಕ್ಷಮೆ ಇರಲಿ, ಏಕೆಂದರೆ ಭಾಳಷ್ಟು ತಳಮಳದ ಮಧ್ಯೆ ಮಾಡಿರುವಂಥ ಸಂಚಿಕೆ ನಾನಿದು. ನನಗೆ ಇದನ್ನು ನೋಡಿ ಮೈಯೆಲ್ಲ ಉರಿಲಿಕ್ಕೆ ಶುರುವಾಯಿತು.
ಒಬ್ಬ ನಿಷ್ಕಾಂತ್ ದುಬೆ ಸತ್ಯವನ್ನು ಮಾತಾಡಿದರೆ ಈ ದೇಶದ ಜನ, ಈ ದೇಶದ ರಾಜಕಾರಣಿಗಳು ಆತನನ್ನು ಹತ್ತಿಕ್ಕುವ, ದಮನಿಸುವ ಪ್ರಯತ್ನ ಮಾಡ್ತಾರೆ ಅಂದರೆ ನಾವು ಸುಮ್ಮನೆ ಕೂತ್ಕೋಬಾರ್ದು. ಅವತ್ತು ಮಹಾಭಾರತದಲ್ಲಿ ದುರ್ಯೋಧನ ದುಶ್ಯಾಸನರ ಅಟ್ಟಹಾಸವನ್ನು ನೋಡಿ ಎಲ್ಲರೂ ತಟಸ್ಥ ಧೋರಣೆಯನ್ನು ತಳೆದಿರ್ತಾರೆ. ದುರ್ಯೋಧನ ದುಶ್ಯಾಸನರ ಪರವಾಗಿ ನಿಂತಿರ್ತಾರೆ. ಗೊತ್ತಿದ್ದು ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಿದ್ದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಎಲ್ಲರೂ ದೊಡ್ಡ ದೊಡ್ಡವರು ನಿಂತ್ಕೊಂಡಿರ್ತಾರೆ, ದುರಂಧರರು. ಆದರೆ ಒಬ್ಬ ವಿದುರ ಅದನ್ನು ವಿರೋಧಿಸ್ತಾನೆ. ಹಾಗೆ ವಿರೋಧಿಸುವಂಥ ಮನಸ್ಥಿತಿ ಇಲ್ಲದೆ ಹೋದರೆ ದೇಶ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚು ಅದರ ಸಾಧಕ ಬಾಧಕಗಳ ವಿಚಾರ ಮಾಡಲಾರದೆ ಯಾರು ಇಂಥ ಪ್ರಮಾದಗಳಿಗೆ ಕಾರಣೀಭೂತರಾಗಿದ್ದಾರೋ, ಯಾರು ಇಂಥ ಅರಾಜಕತೆಗೆ ಕಾರಣೀಭೂತರಾಗಿದ್ದಾರೋ ಅಂಥವ್ರ ವಿರುದ್ಧ ಧ್ವನಿ ಎತ್ತು ಅವರ ಪರವಾಗಿ ನಿಲ್ಲೋಣ. ಬೇರೆ ಏನನ್ನೂ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಒಬ್ಬ ನಿಶಿಕಾಂತ್ ದುಬೆ ಇವತ್ತು ನಮ್ಮೆಲ್ಲರಿಗೂ ಧನಿಯಾಗಿದ್ದಾನೆ. ಹೌದು ಅಲ್ಲೋ ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.